ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳು, ಕಳೆದ ವಾರಗಳ ಅದ್ಭುತವಾಗಿ ಕಾಪಾಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳು, ಈ ಸಾಯಂಕಾಲ ವೇಳೆಯಲ್ಲಿ ದೇವರ ವಾಕ್ಯ ನಾವು ಧ್ಯಾನ ಮಾಡುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆಯ ಟಾಪಿಕ್ ಹೇಳಕ್ಕೆ ಇಷ್ಟವಾಗಿದ್ದೇನೆ. ಏನಂದರೆ ದೃಢಪಡಿಸುವಂಥವುಗಳು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮೊದಲನೇ ಸಾಮುವೇಲ 30ನೇ ಅಧ್ಯಾಯ 6ನೇ ವಚನಗಳು 9ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ 6ನೇ ವಚನದಲ್ಲಿ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಳ್ಳಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇದು ಎರಡು ವಿಷಯ ಕುರಿತಾಗಿ ಹೇಳಕ್ಕೆ ಎಷ್ಟು ಉಳಿದಾಗಿದ್ದೇನೆ. ಇಲ್ಲಿ ದಾವೀದನ ಜೀವಿತ ನೋಡೋದಾದ್ರೆ ಅವರಿಗೆ ಹೇಗಾದ್ರೂ ಮಾಡಿ ಇವನಿಗೆ ಹೊಡೆದು ಸಾಯಿಸಬೇಕೆಂಬುದಾಗಿ ದಾವೀದನಿಗೆ ಹೇಳ್ತಿದ್ರು. ದಾವೀದನಿಗೆ ಹೊಡಿಬೇಕೆಂಬುದಾಗಿ ಅವ್ರ ಜನರೆಲ್ಲ ಇದು ಮಾಡ್ತಿದ್ರು. ಆದರೆ ಇಲ್ಲಿ ನೋಡೋದಾದ್ರೆ ಕೊಂಚವು ಎದುರು ನೋಡದೆ ಇದ್ದ ಸಮಯದಲ್ಲಿ ದಾವೀದನಿಗೆ ಅನೇಕ ಕಷ್ಟಗಳು ಬಂದವು. ಮತ್ತೆ ಚಿಕ್ಕನ್ ಎಂಬ ಸ್ಥಳದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಕುಟುಂಬದವರೆಲ್ಲರನ್ನು ಏರಿಸಿದನು. ಆ ಸಮಯದಲ್ಲಿ ದಾವೀದನು ಅವನ ಸೈನಿಕರು ಫಿಲಿಸ್ಟಿಯ ದೇಶದೆಲ್ಲ ಅವನಿಗೆ ಹಿಡಿದರು ಎಂಬುದಾಗಿ ನೋಡ್ತೀವಿ. ಅಲ್ಲೇನು ಅಮೇಲಿಕರು ಮತ್ತೆ ಚಿಕ್ಕಲಿಂಗ್ ಅನ್ನು ಹೊಡೆದು ಸೋಲೆ ಮಾಡಿ ಬೆಂಕಿ ಮುತ್ತಿಸಿದರು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ನೋಡಿ, ದಾವೀದನಿಗೆ ಬಡು ಇಕ್ಕಟ್ಟು. ಒಂದು ಕಡೆ ಸೌಲನು, ಇನ್ನೊಂದು ಕಡೆ ಬೇಟೆ ಆಡುತ್ತಾನೆ. ಈ ಕಡೆ ಫಿಲಿಸ್ಟಿಯರು ತಮ್ಮ ದೇಶದಿಂದ ಅವನನ್ನು ಓಡಿಸುತ್ತಾರೆ ಎಂಬುದಾಗಿ ಈಗ ಚಿಕಂಗ್ ಸುಟ್ಟು ಬೂದಿಯಾಗಿ ಅವನ ಪತ್ನಿ ಮಕ್ಕಳೆಲ್ಲರೂ ಏನಾದರೂ ಎಂಬುದಾಗಿ ಅವನು ಗೊತ್ತಿದ್ದಿಲ್ಲ. ಪ್ರೀತಿಯ ಮಕ್ಕಳೇ, ಹೌದು ಪ್ರೀತಿಯ ಮಕ್ಕಳೇ, ಅವನ ಕಲಿಪಿಲ್ಲಿ ಅಯ್ಯೋ ಇಲ್ಲಿ ಫಿಲಿಸ್ಟಿಯರು ಇಲ್ಲಿ ಎಲ್ಲರೂ ನಮಗೆ ಯುದ್ಧ ಮಾಡ್ತಾ ಇದ್ದಾರೆ ಎಂಬುದಾಗಿ ದಾವೀದನ ದುಃಖದಲ್ಲಿದ್ದಾರೆ. ಆದರೆ ಹೇಳ್ತಾರೆ, ಕಷ್ಟಗಳು, ಭಯಂಕರವಾದ ಆಪತ್ತುಗಳು, ವಿಪತ್ತುಗಳು, ಅನೇಕರು ಕಲೆಗೊಳಿದು ಹೋಗುತ್ತಾರೆ. ಆದರೆ ನ್ಯಾಯೋಕ್ತಿ 24:10ನೇ ವಾಕ್ಯ ಹೇಳ್ತದೆ ಏನಂತಾರೆ ನೋಡಿ, ಅಲ್ಲಿ ಹೇಳ್ತಾರೆ, ಆದರೆ ದಾವೀದನಾದರೂ ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಡುತ್ತಾನೆ. ಇಕ್ಕಟ್ಟಿನ ದಿನಗಳಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟು ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ದಾವೀದನ ಯಾವಾಗಲೂ ದೇವರೇ ನೀನೇ ನನಗೆ ಬಲಪಡಿಸು, ನಿನ್ನಲ್ಲೇ ನಾನು ಇಕ್ಕಟ್ಟು ಇಟ್ಟಿದ್ದೀನಿ ಎಂಬುದಾಗಿ ಹೇಳ್ತಾರೆ. ಅಪೊಸ್ತಲ ಪೌಲ ಹೇಳ್ತಾನೆ ನೋಡಿ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವರಲ್ಲ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳು, ನಮಗೆ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ನಾವು ಸಂಕಟ ಪಡುವರಿಲ್ಲ ಎಂಬುದಾಗಿ 2ನೇ ಕೊರಿಂಥದವರಿಗೆ 4:8-9ನೇ ವಚನ ಹೇಳ್ತದೆ. ಎಷ್ಟೋ ಅವನಿಗೆ ಕಷ್ಟಗಳು ಇದ್ದರೂ ಕೂಡ ಆತ ದೇವರಲ್ಲಿ ನಂಬಿಕೆ ಬಿಡಲಿಲ್ಲ. ಪ್ರೀತಿಯ ಮಕ್ಕಳೇ, ಫಿಲಿಸ್ಟರು ಮತ್ತೆ ಎಲ್ಲರೂ ಆತನಿಗೆ ಹೊಡಿತಾ ಇದ್ರು. ಅದೇ ತರ ಮೊದಲನೇದಾಗಿ ನಾವು ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ ನೋಡಿ, ಅಲ್ಲಿ ಹೇಳ್ತಾರೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 16:33ನೇ ವಚನ ಹೇಳ್ತದೆ, ನನ್ನನ್ನು ಬಲಪಡಿಸುತ್ತಾನೆ, ಆತನ ಮೇಲಿನ ಲೋಕದಿಂದ ಕೈ ಚಾಚಿ ನನ್ನನ್ನು ಹಿಡಿದು ಮಹಾನ್ ಜಲರಾಶಿಗಳವರೆಗೆ ಎಳೆದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಆತ ಎಲ್ಲ ರೀತಿಯಲ್ಲಿ ನಮ್ಮನ್ನು ಕಾಪಾಡುವಂತಹ ದೇವರು. ಧೈರ್ಯವಾಗಿರಿ ಎಂಬುದಾಗಿ ದೇವವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಹೇಳ್ತಾರೆ, ನಿಮಗೆ ಬಂಡೆಯಾಗಿರುವ ದೇವರಾದನೆ ಆತನ ರೆಕ್ಕೆಗಳು ನಿಮಗಾಗಿ ಚಾಚಲ್ಪಟ್ಟಿವೆ. ಹೌದು ಪ್ರೀತಿಯ ಮಕ್ಕಳು, ದಾವೀದನ ಬರೆದ ಕೀರ್ತನೆ 46:1-3 ಹೇಳ್ತದೆ, ದೇವರು ನಮಗೆ ಆಶೀರ್ವಾದವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹೌದು ಪ್ರೀತಿಯ ಮಕ್ಕಳು, ನಮಗೆ ವಿಶೇಷವಾಗಿ ಆತ ಸಹಾಯ ಮಾಡ್ತಾನೆ. ಅದೇ ತರ ದಾವೀದನಿಗೆ ಫಿಲಿಸ್ಟಿಯರಿಂದ ಎಲ್ಲರಿಂದ ಆತ ಬಡಿತಾ ಇದ್ರು. ಆದ್ರೂ ಕೂಡ ದೇವರೇ ನಾನು ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ಪ್ರೀತಿಯ ಮಕ್ಕಳು ನೋಡುವುದಾದ್ರೆ ಯೆಶಾಯ ಪ್ರವಾದನೆ 54:10 ವಚನ ಹೇಳ್ತದೆ ನೋಡಿ, ಏನಂದ್ರೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಾದವು, ಆದರೆ ನನ್ನ ಕೃಪೆಯು ನಿಮ್ಮನ್ನು ಬಿಟ್ಟು ಅಗಳದು. ಹೌದು ಪ್ರೀತಿಯ ಮಕ್ಕಳೇ, ಆತನ ಕೃಪೆ ಇತ್ತು. ಅದೇ ತರ ನಮಗೂ ದೇವರ ಕೃಪೆ ಇದೆ ಪ್ರೀತಿ ಮಕ್ಕಳೇ. ಆತನ ಕೃಪೆ ಯಾವಾಗಲೂ ಬಿಟ್ಟು ಹೋಗುವುದಿಲ್ಲ. ಒಂದು ಸಾರಿ ಶಿಷ್ಯರು ಪ್ರಯಾಣ ಮಾಡುವಾಗ ಮಾಡುತ್ತಿರೋ ಹಡಗು ಬಹಳ
ಯೇಸು ಸ್ವಾಮಿ ನೋಡುವ ಅಂದರೆ ಶಿಷ್ಯರೆಲ್ಲ ಪ್ರಯಾಣ ಮಾಡ್ತಾರೆ, ಯೇಸು ಸ್ವಾಮಿ ಅಲ್ಲೇ ನಿದ್ರೆ ಮಾಡ್ತಾರೆ. ಆದರೆ ಅವ್ರಿಗೆ ಭಯ, ಅಯ್ಯೋ ನಾವು ಸಾಯ್ತಾ ಇದೀವಿ, ಇಷ್ಟೊಂದು ಬಿರುಗಾಳಿ ಹೆಂಗಪ್ಪ ಬೀಸ್ತೈತೆ, ಯಾರಪ್ಪ ಕಾಪಾಡ್ತಾರೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಭಯಪಡ್ಬೇಡ್ರಿ, ನಾನು ನಿಮ್ಮ ಸಂಗಡ ಇರ್ತೀನಿ, ಈ ಬಿರುಗಾಳಿ ನಿಲ್ಲಿಸ್ತೀನಿ ಎಂಬುದಾಗಿ ದೇವರು ಹೇಳಿದ ತಕ್ಷಣ ಅವ್ರು ಅಪನಂಬಿಕೆ ಆಗ್ತೀರಿ ಎಂಬುದಾಗಿ. ಹೌದು ಪ್ರೀತಿ ದೇವರುಗಳೇ, ದೇವರ ಕೃಪೆ ನಮ್ಮಲ್ಲಿ ಇರುತ್ತೆ. ನಾವು ಅಪನಂಬಿಕೆಯಿಂದ ಜೀವಿಸದೆ ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ ನಾವು ದೇವ್ರ ವಾಕ್ಯ ಹೇಳ್ತಿದ್ದೆ ಪ್ರೀತಿ ದೇವರುಗಳೇ. ಅದೇ ಥರ ಪ್ರೀತಿ ದೇವರುಗಳೇ, ಮೊದಲನೇದು ನೋಡೋದಾದ್ರೆ ಸೇವಕರುಗಳು ದೃಢಪಡಿಸುತ್ತಾರೆ. ಪ್ರೀತಿ ದೇವರುಗಳೇ, ನಾವು ಯಾವಾಗಲೂ ದೇವರ ಮಕ್ಕಳ ಸೇವಕರಿಗೆ ನಾವು ಪ್ರಾರ್ಥನೆ ಮನವಿ ಕೇಳುವಾಗ ಅವ್ರು ನಮಗಾಗಿ ಪ್ರಾರ್ಥಿಸ್ತಾರೆ. ನೋಡಿ, ದಾವಿದನು ಮೊದಲು ತನ್ನನ್ನು ಕರ್ತನಲ್ಲಿ ದೃಢಪಡಿಸಿಕೊಂಡನು, ನಂತರ ಅಭಿಯಾತನೆಂಬ ಯಾಜಕನ ಬಳಿಗೆ ಹೋದನು. ಕರ್ತನು ಲೇವಿಯರನ್ನು ಯಾಜಕರು ನಮ್ಮನ್ನು ದೃಢಪಡಿಸಕ್ಕಾಗಿ ಏರ್ಪಡಿಸಿದ್ದಾರೆ ಎಂಬುದಾಗಿ. ಅವ್ರ ಪ್ರೀತಿ ದೇವರುಗಳೇ, ದಾವಿದನು ಕೂಡ ಯಾಜಕರ ಹತ್ರ ಹೋಗಿ ದೃಢಪಡಿಸಿಕೊಂಡನೆಂಬುದಾಗಿ ನೋಡ್ತೀವಿ ಪ್ರೀತಿ ದೇವರುಗಳೇ. ಅದೇ ತರ ಮೋಶೆಯು ನೋಹನ ಮಗನಾದ ಯೆಹೋಶುವ ಮೇಲೆ ಕೈಗಳಲ್ಲಿ ಇಡಲು ಅವನು ಜ್ಞಾನದ ಆತ್ಮದಿಂದ ತುಂಬಲ್ಪಟ್ಟನೆಂಬುದಾಗಿ ಧರ್ಮೋಪದೇಶಕರ 34:9 ವಾಕ್ಯ ಹೇಳ್ತದೆ. ಪ್ರೀತಿ ಮಕ್ಕಳೇ, ದೇವರ ಮಕ್ಕಳೇ, ಸೋತು ಹೋದ ಕೈಗಳನ್ನು ದೃಢಪಡಿಸಿ ಜೊಲ್ಲು ಬಿದ್ದ ಕೈಗಳು ಬಳ್ಳಗೊಳ್ಳಿರಿ ಎಂಬುದಾಗಿ ಯೆಶಾಯ ಗ್ರಂಥ 35:3 ವಾಕ್ಯ ಹೇಳ್ತದೆ. ಪ್ರೀತಿ ಮಕ್ಕಳೇ, ನಾವು ಪ್ರತಿದಿನ ದೇವ್ರ ಸೇವಕರ ಹತ್ರ ಪ್ರಾರ್ಥನೆ ಮಾಡುವುದರಲ್ಲಿ, ದೇವ್ರ ವಾಕ್ಯಗಳನ್ನು ಕೇಳುವುದರಲ್ಲಿ ವಿಶೇಷವಾಗಿ ನಾವು ದೃಢವಾಗಿ ಜೀವಿಸಕ್ಕೆ ಸಾಧ್ಯ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿ ಮಕ್ಕಳೇ. ಅದೇ ತರ ಪೌಲನ ಅಪೊಸ್ತಲರು ಹೇಳ್ತಾರೆ, ಶಿಷ್ಯರ ಮನಸ್ಸನ್ನು ದೃಢಪಡಿಸಿದನು, ಅವರು ನಂಬಿಕೆಯಲ್ಲಿ ಬಲವಾಗಿರುವಂತೆ ಅವರಿಗೆ ಬುದ್ಧಿ ನೀಡಿದನೆಂಬುದಾಗಿ. ಪ್ರೀತಿ ಮಕ್ಕಳ, ಕರ್ತನು ನಿಮಗಾಗಿ ತನ್ನ ಸೇವಕರನ್ನು ಅಭಿಷೇಕಿಸಿ ಇಟ್ಟಿದ್ದಾನೆ. ಪ್ರೀತಿ ಮಕ್ಕಳು, ಈ ದಿನಗಳಲ್ಲಿ ಸೇವಕರು ಎಷ್ಟು ಅಭಿಷೇಕ ಹೊಂದುತ್ತಾ ಇದ್ದಾರೆ, ಆದ್ರೆ ನಾವು ಯಾವ ರೀತಿಯಲ್ಲಿ ಅವ್ರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಕೆಲವರಿಗೆ ಬೈತಾರೆ, ಅಯ್ಯೋ ಈ ಸೇವಕರು ಸರಿಯಿಲ್ಲ ಅಂಬರಾಗಿ ಆ ಥರ ಮಾಡದೆ ಎಲ್ಲೋ ದೇವರು ಅವರನ್ನು ಅಭಿಷೇಕಿಸಿದರೆ ಅವರು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ಅವರಲ್ಲಿ ನಾವು ದೃಢವಾಗಿ ನಂಬಿಕೆ ಇರಬೇಕು. ಅಯ್ಯೋ ಇವ್ರು ಒಳ್ಳೆಯವರು, ಇವರಿಂದ ನಮಗೆ ಸಹಾಯ ಆಗುತ್ತೆ ಎಂಬಂಥ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಪ್ರೀತಿ ಮಕ್ಕಳೇ. ಅದೇ ಥರ ಎರಡನೇದಾಗಿ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ದೇವದೂತರುಗಳು ದೃಢಪಡಿಸುತ್ತಾರೆ. ಆಮೇಲೆ ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ದೇವದೂತರು ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ಕರ್ತನ ಕುಟುಂಬದಲ್ಲಿ 16,000 ದೇವದೂತರುಗಳು ಇರುತ್ತಾರೆ. ಅವರೆಲ್ಲರೂ ಕರ್ತನಿಂದ ನೇಮಕವಾದ ಉಳಿಗಳಾದ ಆತ್ಮಗಳು ಎಂಬುದಾಗಿ ಇಬ್ರಿಯ ಗ್ರಂಥ 1ನೇ ಅಧ್ಯಾಯ 14ನೇ ವಚನ ಇರುತ್ತದೆ. ಸೈನ್ಯವಾಗಿ ದೇವದೂತರುಗಳು, ಕೆರೂಬಿಗಳು, ಸೆರಾಫಿಯರು ನಿಮ್ಮ ಸಹಾಯಕ್ಕಾಗಿ ನಿಲ್ಲುವರು. ಆಮೇಲೆ ಹೌದು ಪ್ರೀತಿ ಮಕ್ಕಳೇ, ಎಲ್ಲ ದೇವದೂತರು ನಮಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ. ಒಂದು ವೇಳೆ ಅಯ್ಯೋ ನನ್ನ ಮಗಳು ಯಾವುದೋ ಇದರಲ್ಲಿದ್ದಾರೆ, ದೇವದೂತರು ಹಾಗೆ ನಮ್ಮನ್ನು ಕಾಪಾಡ್ತಾರೆ. ಎಲ್ಲರೂ ಕೈ ಬಿಡುವುದು, ಆದರೆ ಕರ್ತನ ಮಕ್ಕಳಿಗೆ ಯಾವಾಗಲೂ ದೇವದೂತರು ಹಾಗೆ ನಮ್ಮನ್ನು ಕಾಪಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವಾಗಲೂ ದೇವರಲ್ಲಿ ದೃಢವಾಗಿ ನಿಲ್ಲಬೇಕು. ದೇವರು ಎಂದಿಗೂ ಕೈ ಬಿಡುವುದಿಲ್ಲ, ಆತನ ಕೃಪಾ ವರಗಳು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನನ್ನ ಮಗಳ ಕೃಪೆಯಿಂದ ನಾನು ನಡೆಸ್ತೀನಿ ಎಂಬುದಾಗಿ ಹೇಳ್ತಾರೆ. ಅವ್ರ ಪ್ರೀತಿ ಮಕ್ಕಳಿಗೆ ಇಂದು ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಸೇವಕರು ದೇವರು ಸಹಾಯ ಮಾಡುತ್ತಾರೆ. ಅದೇ ಥರ ಅವರಲ್ಲಿ ಪ್ರಾರ್ಥನೆಯಲ್ಲಿ ಮನವಿ ಏನಿದ್ರು ನಾವು ಅವ್ರನ್ನ ಕಳಿಸುವಾಗ ದೇವರು ವಿಶೇಷವಾಗಿ ಅವ್ರ ಮೂಲಕ ನಮ್ಮ ಪ್ರಾರ್ಥನೆಗೆ ಜಯ ಸಿಗುತ್ತೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಗಳು ತಂದೆ, ಒಳ್ಳೆ ಸಂಕಾಗಿ ಸ್ತೋತ್ರ. ಪ್ರೀತಿಗಳು ದೇವರೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ಸಾಯಂಕಾಲದಲ್ಲಿ ದೇವರೇ ನೋಡುವಂತೆ ಕೃಪೆ ಕೊಟ್ಟಿದ್ದೀಯಪ್ಪ, ನನಗೆ ಸ್ತೋತ್ರ ಅಪ್ಪ. ನೀವು ದೃಢಪಡಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಈ ವಿಡಿಯೋ ನೋಡ್ತಾರೋ ಅವ್ರ ಮಕ್ಕಳನ್ನು ಆಶ್ರಯಿಸು ಅಪ್ಪ. ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ದೃಢವಾಗಿ ನಂಬುವಂತೆ ಸಹಾಯ ಮಾಡು. ಎಲ್ಲ ಗಲಿಬಿಡಿಯಿಂದ ತೆಗೆದಕ್ಕೂ ದಾವಿದನ್ನು ಯಾವ ರೀತಿಯಲ್ಲಿ ಕಾಪಾಡಿದ್ರು ಅದೇ ಥರ ಈ ಮಕ್ಕಳನ್ನು ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಗಳು ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳುವಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವಿತದಲ್ಲಿ ಆಮೆನ್.